ಹಲೋ ಯೂಟ್ಯೂಬ್ ಕುಟುಂಬದವರಿಗೆ ನನ್ನ ನಮಸ್ಕಾರ. ತಮ್ಮ ಹೇಮಾಸ್ ಪುಟ್ಟ ಪ್ರಪಂಚಕ್ಕೆ ಸುಸ್ವಾಗತ. ನಾವು ಕುಕ್ಕೆ ಸುಬ್ರಹ್ಮಣ್ಯದಿಂದ ದರ್ಶನ ಮುಗಿಸ್ಕೊಂಡು ಹೊರಟಾಗ ಬಾಯಾರಿಕೆ ಆಗ್ತಾ ಇತ್ತು ಅಂತೇಳಿ ಒಂದು ರೋಡ್ ಸೈಡ್ ನಲ್ಲೇ ಸೋಡಾ ಇದನ್ ಮಾಡ್ತಾ ಇದ್ರು. ನೋಡೋಣ ಮಟ್ಕಾ ಸೋಡಾ ಕುಡಿಯೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋದ್ವಿ. ತುಂಬಾ ಚೆನ್ನಾಗಿ ಮಾಡಿದ್ರು. ಇದು ಇವಾಗ ಹಾಕ್ತಾ ಇರೋದು ಪುನರ್ ಪುಳಿ ಹಾಕಿ ಜೀರಿಗೆ ಮೆಣಸಿನ್ಕಾಯಿ ಶುಂಠಿ ಎಲ್ಲ ಹಾಕಿ ಸೋಡಾ ಮಾಡಿದ್ರು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ನಮ್ಗಂತೂ ಬಹಳ ಇಷ್ಟ ಆಯ್ತು. ಯಾರಾದ್ರೂ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ವಾಪಸ್ಸು ಬಿಸ್ಲೆ ಘಾಟ್ ರೋಡ್ ಬರ್ಬೇಕಾದ್ರೆ ಬಲ್ಗಡೆ ಸೈಡ್ ನಲ್ಲಿ ಸಿಗುತ್ತೆ, ಒಂದ್ಸಲ ಟ್ರೈ ಮಾಡಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ನಾವು ಮತ್ತೆ ನನ್ನ ಫ್ರೆಂಡ್ಸ್ ಎಲ್ರು ಕೂಡ ಅಲ್ಲಿ ಮಟ್ಕಾ ಸೋಡಾನ ಕುಡಿದು ಅಲ್ಲಿಂದ ನಾವು ಹೊರಟಿದ್ದು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ಗೆ ಅಂತೇಳಿ ನಾವು ಅಲ್ಲಿಗೆ ರೀಚ್ ಆದ್ವಿ. ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ಗೆ ಬರ್ಬೇಕು ಅಂತ ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯದಿಂದ ಬರ್ಬೇಕಾದ್ರೆ ಅಥವಾ ಹೋಗ್ಬೇಕಾದ್ರೆ ಕೂಡ ನೈಟ್ ಜರ್ನಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗ್ಬೇಡಿ. ಅಷ್ಟೊಂದು ಸೇಫ್ಟಿ ಅಲ್ಲ. ಮತ್ತೆ ಹಾಗೆ ಕೂಡ ಮೊಬೈಲ್ ಟವರ್ಗಳು ಕೂಡ ಸಿಗಲ್ಲ. ನಮಗೂ ಕೂಡ ನೆಟ್ವರ್ಕ್ ಇರ್ಲಿಲ್ಲ. ಹಾಗಾಗಿ ನೀವು ಸಂಜೆ ಆಗೋಷ್ಟ್ರೊಳಗಡೆ ಅಂದ್ರೆ ಕತ್ತಲೆ ಆಗೋಷ್ಟ್ರೊಳಗಡೆ ನೀವು ತಲುಪಬೇಕಾಗತ್ತೆ. ಮತ್ತೆ ಬೆಳಕಿದ್ದಾಗ್ಲೇನೆ ನೀವು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ನ ನೋಡೋದಕ್ಕೆ ಬರ್ಬೇಕಾಗತ್ತೆ. ಫ್ರೆಂಡ್ಸ್, ಈಗ ನಾವು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಕರ್ನಾಟಕದ ಪಶ್ಚಿಮ ಘಟ್ಟಗಳ ಕಾಡುಗಳನ್ನು ನೋಡಲು 2 ಕಣ್ಗಳು ಸಾಲದು ಎಂದು ಹೇಳ್ತಾರೆ. ನಿತ್ಯ ಹರಿದ್ವರ್ಣಗಳಿಂದ ಕೂಡಿದ ಈ ಮಲೆನಾಡ ಸೊಬಗನ್ನು ನೋಡುವುದೇ ಚಂದ. ಅಲ್ಲಿ ಹರಿಯುವ ನೀರು, ಜಲ, ಧುಮ್ಮಿಕ್ಕುವ ಜಲಪಾತಗಳು, ಹಕ್ಕಿಗಳ ಕಲರವ ಎಷ್ಟು ಸೊಗಸಾಗಿರುತ್ತದೆ ಎಂದರೆ ತುಂಬಾನೇ ಅದ್ಭುತವಾಗಿರುತ್ತೆ. ಅಂತಹ ಪ್ರದೇಶಗಳಲ್ಲಿ ಒಂದು ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್. ಸಕಲೇಶ್ಪುರದ ಕಡೆಯಿಂದ ಅಥವಾ ಕೊಡಗಿನ ಸೋಮಾರ್ಪೇಟೆ ಕಡೆಯಿಂದ ಅಥವಾ ಕುಕ್ಕೆ ಸುಬ್ರಹ್ಮಣ್ಯ ಕಡೆಯಿಂದ ಇಲ್ಲಿಗೆ ಹೋಗಬಹುದು. ಸುಮಾರು 40 ಹೆಕ್ಟೇರ್ ಪ್ರದೇಶದ ದಟ್ಟವಾದ ಕಾಡಿನಲ್ಲಿ ಈ ಪ್ರದೇಶ ಇದೆ. ಕರ್ನಾಟಕದ ಪ್ರಮುಖ ವಿಶೇಷ ಅರಣ್ಯ ಪ್ರದೇಶಗಳಲ್ಲಿ ಇದು ಕೂಡ ಒಂದು. ಪುಷ್ಪಗಿರಿ, ಕುಮಾರ ಪರ್ವತ, ಪಟ್ಲ, ಎಣ್ಣೆಕಲ್ಲು, ದೊಡ್ಡ ಬೆಟ್ಟ ಮತ್ತು ಕನಡಿ ಕಲ್ಲು ಮುಂತಾದ ಬೆಟ್ಟ ಗುಡ್ಡಗಳಿಂದ ಸುತ್ತುವರಿದಿದೆ. ಅನೇಕ ಅಪರೂಪದ ಮರಗಿಡಗಳಿಂದ ತುಂಬಿದ ಅರಣ್ಯ ಪ್ರದೇಶ ತುಂಬಾ ವಿಶಿಷ್ಟವಾಗಿದೆ. ಈ ಬೆಟ್ಟಗುಡ್ಡಗಳ ಅರಣ್ಯದ ಸೌಂದರ್ಯವನ್ನು ಸವಿಯಲೆಂದೇ ಗುಡ್ಡದ ಮೇಲೆ ವೀಕ್ಷಣಾಲಯ ಸಹ ಇದೆ. ಹಾಗೆಯೇ ಕಾಡು ಪ್ರಾಣಿಗಳನ್ನು ಸಹ ವೀಕ್ಷಿಸಬಹುದು. ಇಲ್ಲಿ ಅನೇಕರು ಟ್ರೆಕ್ಕಿಂಗ್ ಆಗಿ ಸಹ ಬರುತ್ತಾರೆ. ಸರಿಯಾದ ಮಾರ್ಗದರ್ಶಕರಿಲ್ಲದೆ ಹೋದರೆ ಕಳೆದು ಹೋಗುವ ಸಂಭವ ಸಹ ಇದೆ. ಹಾಗಾಗಿ ಇಲ್ಲಿಗೆ ಹೋಗುವವರು ಎಚ್ಚರಿಕೆ ವಹಿಸಿದರೆ ಒಳ್ಳೆಯದು. ರಾತ್ರಿ ವೇಳೆ ಈ ಘಾಟ್ ರಸ್ತೆಯಲ್ಲಿ ಸಂಚಾರ ನಿಷೇಧವಿದೆ. ಬೆಟ್ಟಗಳ ಮಧ್ಯದಲ್ಲಿ ಅಲ್ಲಲ್ಲಿ ಹರಿಯುವ ಜರಿಗಳು ಸಹ ಇದೆ. ನಿಮ್ಗೆ ಇವಾಗ ಝೂಮ್ ಮಾಡಿ ತೋರಿಸ್ತೆ ನೋಡಿ, ಅದು ನೀರು ಹರಿತಾ ಇರೋದು. ಇದೇ ರೀತಿಯಾಗಿ ತುಂಬಾ ಜರಿಗಳು ಕೂಡ ಕಾಣುತ್ತೆ. ನಾವು ಹೋಗಿದಾಗ ಮೋಡ ಮುಚ್ಚಿದ ವಾತಾವರಣ ಇತ್ತು. ಹಾಗಾಗಿ ನಮ್ಗೆ 1-2 ಜರಿ ಅಷ್ಟೇ ಕಾಣಿಸಿದ್ದು, ಜಾಸ್ತಿ ನಮ್ಗೆ ಕಾಣಿಸ್ಲಿಲ್ಲ. ಅಲ್ಲಿ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ನ ನೋಡೋದಿಕ್ಕೆ ಎಂಟ್ರೆನ್ಸ್ ಟಿಕೆಟ್ ಕೂಡ ಇದೆ. 20 ರೂಪೀಸ್ ಪರ್ ಹೆಡ್ ತಗೊಂತಾರೆ. ಒಬ್ರಿಗೆ 20 ರೂಪಾಯಿ ತಗೊಳ್ತಾರೆ. ನಾವು ಕೂಡ 20 ರೂಪಾಯಿ ಕೊಟ್ಟು ಟಿಕೆಟ್ ಅನ್ನ ತಗೊಂಡು ಈ ಬಿಸ್ಲೆ ಘಾಟ್ ವ್ಯೂ ಪಾಯಿಂಟ್ ನ ನೋಡೋದಿಕ್ಕೆ ಹೋಗಿದ್ವಿ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಕುಕ್ಕೆ ಸುಬ್ರಹ್ಮಣ್ಯದಿಂದ ಅಥವಾ ಮಡಿಕೇರಿ ಕಡೆಯಿಂದ ಯಾರಾದ್ರೂ ನೀವು ಈ ರೂಟ್ ನಲ್ಲಿ ಬಂತು ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ. ಅಥವಾ ಸಂಜೆ ಟೈಮ್ ಯಾವುದೇ ಕಾರಣಕ್ಕೂ ಬರೋದಕ್ಕೆ ಹೋಗ್ಬೇಡಿ. ತುಂಬಾ ಕತ್ಲೆ ಆದ್ಮೇಲಂತೂ ಇಲ್ಲಿ ಸೇಫೆಸ್ಟ್ ಪ್ಲೇಸ್ ಅಲ್ಲ ಪ್ರಯಾಣ ಮಾಡೋದಿಕ್ಕೆ. ಹಾಗಾಗಿ ಈ ರೂಟ್ ನಲ್ಲಿ ಬರೋದಿಕ್ಕೆ ಹೋಗ್ಬೇಡಿ. ಬೆಳಕಿತ್ತು ಅಂದಾಗ ಒಂದ್ಸಲ ಈ ವ್ಯೂ ಪಾಯಿಂಟ್ ನ ನಿಮ್ಮ ಕಣ್ಣಿನಲ್ಲಿ, ಮನಸ್ಸಿನಲ್ಲಿ, ಹಾಗೆ ನಿಮ್ಮ ಮೊಬೈಲ್ ನಲ್ಲಿ ಸೆರೆ ಇಟ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ.
ಮತ್ತೆ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಿಮ್ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.